ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ರಣವೀರ್ ಸಿಂಗ್ ನ ದುರಂಧರ್ ಸಿನಿಮಾ ಕಾಂತಾರ ಸಿನಿಮಾಗೆ ಟಕ್ಕರ್ ಕೊಡ್ತಂತೆ. ಏನಪ್ಪಾ ಇದು ಟಕ್ಕರ್ ಅಂತ ಕೇಳ್ತೀರಾ? ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಇಂದಿನ ಸಿನಿ ಸುದ್ದಿಯಲ್ಲಿ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ, ನಾನು ತೃಪ್ತಿ ಬಸವರಾಜ್. ದುರಂಧರ್ ಸಿನಿಮಾ 1,000 ಕೋಟಿ ಕ್ಲಬ್ ಸೇರಿದ ದಾಖಲೆ ಮೂಡಿಸಿದೆ. ಆದಿತ್ಯಧರ್ ನಿರ್ದೇಶನದ ದುರಂಧರ್ ಸಿನಿಮಾ ಡಿಸೆಂಬರ್ 5, 2025ರಂದು ಬಿಡುಗಡೆಯಾಗಿ ಕೇವಲ 21 ದಿನಗಳಲ್ಲಿ ವಿಶ್ವದಾದ್ಯಂತ 1,006.70 ಕೋಟಿ ಗಳಿಸಿ ಇತಿಹಾಸ ಸೃಷ್ಟಿಸಿದೆ. ರಣವೀರ್ ಸಿಂಗ್ ಮುಖ್ಯ ಭೂಮಿಕೆಯಲ್ಲಿರುವ ಈ ಸ್ಪೈ ಆಕ್ಷನ್ ಥ್ರಿಲ್ಲರ್ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಿ ವಿದೇಶಿ ಮಾರುಕಟ್ಟೆಯಲ್ಲೂ ಅದ್ಭುತ ಪ್ರದರ್ಶನ ನೀಡಿದೆ. ಕಲೆಕ್ಷನ್ ಬ್ರೇಕ್ ಡೌನ್ ಎಷ್ಟು ಅಂತ ಕೇಳ್ತೀರಾ? ಭಾರತದಲ್ಲಿ 798.18 ಕೋಟಿ, ವಿದೇಶದಲ್ಲಿ 217.50 ಕೋಟಿ, ಒಟ್ಟಾರೆಯಾಗಿ 1,006.70 ಕೋಟಿ ಗಳಿಸಿದೆ ದುರಂಧರ್ ಸಿನಿಮಾ. 21ನೇ ದಿನದಂದು ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಲೆಕ್ಷನ್ ಅನ್ನು ಹಿಂದಿಕ್ಕಿ 2025ರ ಅತಿ ದೊಡ್ಡ ಗಳಿಕೆ ಮಾಡಿದ ಚಿತ್ರ ಎನಿಸಿಕೊಂಡಿದೆ. ಇದರ ಜೊತೆಗೆ ಸ್ತ್ರೀ 2 ಮತ್ತು ಚಾವಾ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮೀರಿಸಿದೆ. ದಾಖಲೆಗಳ ಸರಮಾಲೆ ಹೀಗಿದೆ: 2025ರ ಏಕೈಕ ಚಿತ್ರವಾಗಿ 1,000 ಕೋಟಿ ಕ್ಲಬ್ ಸೇರಿದ್ದು ವಿದೇಶಿ ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಹಿಟ್ ಮೂಡಿಸಿದೆ. ಚಿತ್ರತಂಡದ ನಿರ್ಮಾಪಕರು ಈ ಸಾಧನೆಯನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. ದುರಂಧರ್ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಮೈಲ್ ಸ್ಟೋನ್ ಸೃಷ್ಟಿಸಿದೆ. ಇದಾಗಿತ್ತು ಇವತ್ತಿನ ಸಿನಿ ಸುದ್ದಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.